ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಅತ್ಯಂತ ಸುಲಭವಾಗಿ ಫಿಶ್ ರವಾ ತವಾ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಇಷ್ಟು ಸುಲಭವಾಗಿ ನೀವೆಲ್ಲೂ ನೋಡಿರಲಿಕ್ಕಿಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ನಾನು 2 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಮೀನನ್ನು ಬಳಸಿ ಮಾಡ್ತಾ ಇದ್ದೀನಿ, ರೂಪ್ಚಂದ್ ಮೀನು ಅಂತ. ಇದಕ್ಕೆ ನಾನು 2 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಒಂದು ನಿಂಬೆಹಣ್ಣು, ಮಧ್ಯಮ ಗಾತ್ರದ ಒಂದು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ದೊಡ್ಡ ಗಾತ್ರದ್ದಾದರೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಸಾಕಾಗುತ್ತೆ. ಇವಾಗ ಈ ಮಸಾಲೆನೆಲ್ಲ ಪೂರ್ತಿಯಾಗಿ ಕಲಿಸ್ಕೋಬೇಕು. ನೀರು ಹಾಕಬಾರ್ದು, ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ಇದು ಮೀನನ್ನು ಹಾಕಿ ನಾನು ಹಚ್ತಾ ಇದ್ದೀನಿ. ಇದನ್ನು ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕು. ಯಾವ ಮೀನು ಇದ್ರೂ ಮಾಡ್ಕೋಬೋದು. ಈ ಮಸಾಲೆಗೆ ಬಂಗಡೆನೂ ಮಾಡ್ಕೋಬೋದು, ಯಾವ ಫಿಶ್ ಇದ್ರೂ ಮಾಡ್ಕೋಬೋದು. ನಾನಿಲ್ಲಿ ರೂಪ್ಚಂದ್ ಮೀನನ್ನು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ kg ಮೀನನ್ನು ನಾನು ತೊಗೊಂಡಿದ್ದೀನಿ. ಅಷ್ಟು ಪೀಸ್ಗಳಿಗೂ ಹಚ್ಚಿ ಈ ಥರ ಇಟ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆನಾದರೂ ಎತ್ತಿಡಬೇಕು. ನಾನಿಲ್ಲಿ ಮಧ್ಯಾಹ್ನ ಕಲಿಸ್ಬಿಟ್ಟು ರಾತ್ರಿ ಮಾಡ್ತಾಯಿದ್ದೀನಿ. ಒಂದು 4 ರಿಂದ 5 ಅವರ್ ನೆಂದಿದೆ ಮೀನು. ಆನಂತರ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಟೀ ಚಮಚದಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಆನಂತರ 3 ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1:3 ಇರಬೇಕು ಪ್ರಮಾಣ, ಆವಾಗ ಸರಿಯಾಗಿ ಫ್ರೈ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ಎಲ್ಲ ಮೀನುಗಳನ್ನು ಈ ಥರ ಕೋಟಿಂಗ್ ಮಾಡಬೇಕು. ಜಾಸ್ತಿ ದಪ್ಪನಾಗಿ ಹಚ್ಕೋಬೇಡಿ, ತೆಳ್ಳಗೆ ಇರಲಿ. ನೋಡಿ, ಇಷ್ಟು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಮೀನುಗಳಿಗೂ ಇದೇ ಥರ ಹಚ್ಚಿ ಇಡ್ಕೊತಾ ಇದ್ದೀನಿ. ಮೀನು ಎಷ್ಟು ಚೆನ್ನಾಗಿ ಉಪ್ಪು ಖಾರದಲ್ಲಿ ನೆನೆಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ. ಪದಾರ್ಥಗಳು ಅಷ್ಟೇ, ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಬಳಸಿಲ್ಲ, ತುಂಬ ಸಿಂಪಲ್ಲು. ನೋಡಿ, ಎಲ್ಲ ಮೀನುಗಳನ್ನು ಇದೇ ಥರ ಹಚ್ಚಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ಒಂದು ತವಾನ ಇಟ್ಕೋತಾ ಇದ್ದೀನಿ. ಇದಕ್ಕೆ 3 ರಿಂದ 4 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ನೋಡಿ ಹಾಕ್ಕೊಳ್ಳಿ. ಒಂದೆರಡು ಫ್ರೈ ಆದಮೇಲೆ ಮತ್ತೆ ಬೇಕಂದರೆ ಮತ್ತೆ ಹಾಕೋಬೋದು. ಇವಾಗ ನಾನಿಲ್ಲಿ 3 ಪೀಸನ್ನು ಹಾಕೋತಾ ಇದ್ದೀನಿ. ತವ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಎಲ್ಲ ಕಡೆ ಬೇಯೋದಿಲ್ಲ. ಇವಾಗ ನೋಡಿ, ಎಣ್ಣೆ ಕಾದಿದೆ. ನಾನಿಲ್ಲಿ 3 ಪೀಸ್ಗಳನ್ನು ಹಾಕೋತಾ ಇದ್ದೀನಿ. ಉರಿ ಮಾತ್ರ ಸಣ್ಣನೇ ಇರಬೇಕು. ಸ್ವಲ್ಪ ಮಧ್ಯಮ ಗಾತ್ರಕ್ಕಿದ್ರೂ ಪರವಾಗಿಲ್ಲ, ತುಂಬ ಜೋರು ಮಾತ್ರ ಇಟ್ಕೋಬೇಡಿ. 1 ನಿಮಿಷಗಳ ಕಾಲ ಆದಮೇಲೆ ಇವಾಗ ತಿರುಗಿಸಾಕ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ನೋಡಿ, ಕೋಟಿಂಗ್ ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ಬಣ್ಣ ಕೂಡ ಒಳ್ಳೆ ಬಣ್ಣ ಬಂದಿದೆ, ಎಷ್ಟು ಗರಿ ಗರಿಯಾಗಿ ಕಾಣ್ತಾ ಇದೆ. ಇವಾಗ ಇದನ್ನು ಕೂಡ ತಿರುಗಿಸಿ ಹಾಕೋತಾ ಇದ್ದೀನಿ. ಎಲ್ಲ ಮೀನುಗಳನ್ನು ಈ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. 2 ಭಾಗನೂ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷಗಳ ಕಾಲ ಸಾಕಾಗುತ್ತೆ ಅನಿಸುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಜಾಸ್ತಿ ಉರಿ ಇಟ್ಟರೆ ಬೇಗ ಹೊತ್ತೋಗುತ್ತೆ. ಉರಿನ ಸಣ್ಣ ಇಟ್ಕೊಂಡು ಮಾಡಬೇಕು. ನೋಡಿ, ಇವಾಗ ಆಗಿದೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಇನ್ನೊಂದು ಅರ್ಧ ನಿಮಿಷ 2 ಕಡೆಯೂ ಹೊರಳಿಸಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ಪೂರ್ತಿಯಾಗಿ ರೆಡಿ ಆಗುತ್ತೆ. ನೋಡಿ, ಈಗ ಮತ್ತೆ ತಿರುಗಿಸಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. 2 ಭಾಗನೂ ಬೆಂದಿದೆ. 2 ಭಾಗ ಬೆಂದ ಮೇಲೆ ಮತ್ತೆ ಒಂದೊಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಆಗಿದೆ ಇವಾಗ ಕಂಪ್ಲೀಟಾಗಿ. ಇದೇ ಥರ ಎಲ್ಲ ಫಿಶ್ನು ಇದೇ ಥರ ಫ್ರೈ ಮಾಡ್ಕೋಬೇಕು. ಉರಿ ಮಾತ್ರ ಜಾಸ್ತಿ ಇರಬಾರ್ದು, ಹೊತ್ತೋಗ್ಬಿಡುತ್ತೆ. ಇದೇ ಥರ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಮೀನಿರಲಿ ಈ ಮಸಾಲೆ ಹಾಕಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಸರಿಯಾಗಿ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲ ಮೀನುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗೆ ಈ ಥರದ್ದನ್ನೆಲ್ಲ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ ಬೇಕು ಅಂತ ಕೇಳೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ. ಈರುಳ್ಳಿ ಮತ್ತು ನಿಂಬೆಹಣ್ಣುಗಳ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬೇಕಾದರೆ ಹಿಂಡ್ಕೋಬೋದು, ಇಲ್ಲಾಂದರೆ ಮೊದಲು ಹಾಕಿದ್ವಲ್ಲ ಅಷ್ಟೇ ಸಾಕಾಗುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.